ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು 2.5 ತಿಂಗಳಾಯಿತು. ಇನ್ನು ಬಿಗ್ ಬಾಸ್ ಬಗೆಗಿನ ಮಾತುಕತೆ ನಿಂತಿಲ್ಲ. ಬಿಗ್ ಬಾಸ್ ಬಗ್ಗೆನೇ ಜನ ಮಾತನಾಡ್ತಿದ್ದಾರೆ. ಅದರಲ್ಲೂ ಗಿಲ್ಲಿ, ಕಾವ್ಯ ಹಾಗೂ ರಕ್ಷಿತಾ ಬಗ್ಗೆಯಂತೂ ಇನ್ನೂ ಮಾತುಕತೆ ನಿಂತಿಲ್ಲ ಬಿಡಿ. ಈಗಲೂ ಇವರು ಮೂವರು ಎಲ್ಲೇ ಹೋದ್ರು ಜನ ಕ್ಯೂ ನಿಲ್ತಿದ್ದಾರೆ. ಆ ಮಟ್ಟಿಗಿನ ಕ್ಯೂ ಇವರಿಗಿದೆ. ಇಂಥ ಹೊತ್ತಲ್ಲೇ ಗಿಲ್ಲಿ, ಕಾವ್ಯ ಬಗ್ಗೆ ಸ್ವಲ್ಪ ಸಿಟ್ಟಲ್ಲಿ ಮಾತನಾಡಿದ್ದಾರೆ ಅಂದ್ರೆ ಕಾವ್ಯ ಮೇಲೆ ಅಲ್ಲ, ಪತ್ರಕರ್ತರು ಹೇಳಿದ ಪ್ರಶ್ನೆಗೆ ಕ್ಲಿಯರ್ ಆದ ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದರಲ್ಲೂ ಬಿಗ್ ಬಾಸ್ ಗೆದ್ದ ವಿನ್ನರ್ಸ್ಗೆ 50 ಲಕ್ಷ ಹಣವೇ ಸಿಕ್ಕಿಲ್ವಂತೆ. ಹಾಗಾದ್ರೆ ಬಿಗ್ ಬಾಸ್ ಹಣ ಸಿಗೋದಕ್ಕೆ ಇನ್ನೂ ಎಷ್ಟು ತಿಂಗಳು ಬೇಕು? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಒಂದು ಜೋಡಿಯನ್ನ ಜನ ಅತಿ ಹೆಚ್ಚು ಇಷ್ಟಪಟ್ಟಿದ್ದು ಅಂದ್ರೆ ಅದು ಗಿಲ್ಲಿ ಹಾಗೂ ಕಾವ್ಯ ಮಾತ್ರ ಅನ್ಸುತ್ತೆ. ಪ್ರತಿ ಸೀಸನ್ ಶುರುವಾದಾಗ್ಲೂ ಒಂದಲ್ಲ ಒಂದು ಲವ್ ಸ್ಟೋರಿ ಹುಟ್ಕೊಳ್ಳುತ್ತೆ. ಆಗ ಎಲ್ರು ಒಂದೊಂದು ಜೋಡಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸ್ತಾರೆ. ಇದೆಲ್ಲವೂ ಕಾಮನ್. ಆದ್ರೆ ಗಿಲ್ಲಿ ಹಾಗೂ ಕಾವ್ಯ ಜೋಡಿ ವಿಷಯದಲ್ಲಿ ಹೀಗಾಗಲೇ ಇಲ್ಲ ಬಿಡಿ. ಯಾಕಂದ್ರೆ ಗಿಲ್ಲಿ ಹಾಗೂ ಕಾವ್ಯಗೆ ಸಿಕ್ಕಷ್ಟು ಜನ ಬೆಂಬಲ, ಜನರ ಪ್ರೀತಿ ಬೇರೆ ಯಾರಿಗೂ ಸಿಗಲಿಲ್ಲ. ಇವರಿಬ್ಬರನ್ನ ಜನ ಹೊತ್ತು ಮೆರೆಸಿದ್ರು. ಅದೇ ರೀತಿ ಗಿಲ್ಲಿ, ಕಾವ್ಯ ಕೂಡ ನಡೆದುಕೊಂಡಿದ್ರು. ಆದ್ರೆ ಒಂದಿಷ್ಟು ಮಂದಿ ಮಾತ್ರ ಗಿಲ್ಲಿ ಹಾಗೂ ಕಾವ್ಯ ವಿಷಯದಲ್ಲಿ ಮದುವೆ ಅನ್ನೋ ಸುದ್ದಿ ಹಬ್ಬಿಸಿಕೊಂಡ್ರು. ಇವರಿಬ್ರು ಮದುವೆ ಆಗಬೇಕು, ಇವರಿಬ್ರು ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಅಂತ ಆಸೆ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಇವರಿಬ್ಬರ ಮದುವೆ ಮಾಡ್ತೀವಿ ಅಂತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಕೆಲವರಂತೂ ದೇವಸ್ಥಾನಗಳಲ್ಲಿ ಹರಕೆ ಕಟ್ಕೊಂಡು ಬಂದಿದ್ರು. ಆ ಮಟ್ಟಿಗೆ ಗಿಲ್ಲಿ, ಕಾವ್ಯ ಅವರ ಅಭಿಮಾನ ಶುರುವಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಆ ವಿಷಯ ಗೊತ್ತಾಗಿ ಗಿಲ್ಲಿ ಹಾಗೂ ಕಾವ್ಯ ಎಲ್ಲರೂ ಶಾಕ್ ಆಗಿದ್ರು. ನಮ್ಮ ನಡುವೆ ಅಂತಹದ್ದೇನೂ ಇಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರು. ಈ ರೀತಿಯ ಹರಕೆಯನ್ನೆಲ್ಲ ಕಟ್ಕೋಬೇಡಿ ಅಂತಾನೂ ಮನವಿ ಮಾಡಿದ್ರು. ಆದ್ರೂ ಕೂಡ ಅಭಿಮಾನಿಗಳ ಅತಿರೇಕ ನಿಲ್ತಿಲ್ಲ. ಗಿಲ್ಲಿ ಹಾಗೂ ಕಾವ್ಯ ಮದುವೆ ಆಗಲೇಬೇಕು ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟು ಗಿಲ್ಲಿಗೂ ಸಾಕಾಗಿ ಹೋಗಿದೆ. ಇದೇ ಕಾರಣಕ್ಕೆ ಈಗ ಗಿಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾದಗಿರಿಯ ಕಾರ್ಯಕ್ರಮವೊಂದಕ್ಕೆ ಹೋದಾಗ ಅಲ್ಲೂ ಇಂತಹದ್ದೇ ಪ್ರಶ್ನೆ ಎದುರಾಗಿದೆ. ಈ ವೇಳೆ ಅಂತಹದ್ದೇನೂ ಇಲ್ಲ, ಇನ್ಮೇಲೆ ಈ ತರ ಪ್ರಶ್ನೆ ಕೇಳಬೇಡಿ ಅಂತಾನೂ ಹೇಳಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಗಿಲ್ಲಿ ಆಗಲಿ ಕಾವ್ಯ ಆಗಲಿ ಲವ್, ಪ್ರೀತಿ, ಮದುವೆ ಅನ್ನೋದರ ಬಗ್ಗೆ ಸೀರಿಯಸ್ ಆಗಿ ಯಾವತ್ತೂ ಹೇಳಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಜನರನ್ನ ರಂಜಿಸಬೇಕು, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲೇ ಆಟ ಆಡ್ತಿದ್ರು ಬಿಟ್ರೆ ಬೇರೆ ಯಾವುದೇ ಭಾವನೆ ಇರಲಿಲ್ಲ. ಆದ್ರೆ ಜನರೇ ಇವರಿಬ್ಬರ ಸ್ನೇಹಕ್ಕೆ ಪ್ರೀತಿ ಅನ್ನೋ ಲೇಬಲ್ ಅಂಟಿಸಿದ್ರು. ಇನ್ನು ಬಿಗ್ ಬಾಸ್ ಸಂಭಾವನೆ ವಿಷಯಕ್ಕೆ ಬರೋದಾದ್ರೆ, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಬಿಗ್ ಬಾಸ್ ವಿನ್ನರ್ಗೆ ಇನ್ನೂ ಹಣ ಕೊಟ್ಟಿಲ್ವಂತೆ ಅಂತ. ಬಿಗ್ ಬಾಸ್ ಸ್ಪರ್ಧಿ ಅಂದ್ರೆ ಕನ್ನಡದವರಲ್ಲ, ಹಿಂದಿಯ ಬಿಗ್ ಬಾಸ್ ಸೀಸನ್ 19 ಮುಡಿಗೇರಿಸಿಕೊಂಡಿರೋ ಗೌರವ್ ಖನ್ನಾ ಬಿಗ್ ಬಾಸ್ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಬಿಗ್ ಬಾಸ್ ಮುಗಿದು 3 ತಿಂಗಳು ಕಳೆದ್ರೂ ಇನ್ನೂ ಬಿಗ್ ಬಾಸ್ ಬಹುಮಾನದ ಮೊತ್ತ ನನ್ನ ಕೈ ಸೇರಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದೇ ವಿಷಯ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಬಿಗ್ ಬಾಸ್ನ ವಿನ್ನಿಂಗ್ ಹಣ ಬರೋದಕ್ಕೆ ಎಷ್ಟು ದಿನ ಬೇಕಾ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವಾಗ ಈ ವಿಷಯ ಹೊರಬಿತ್ತೋ ಕನ್ನಡದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಹಣ ಬಂದಿಲ್ವಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಮೂಲಗಳ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಗಿಲ್ಲಿಗೂ ಹಣ ಸಿಕ್ಕಿಲ್ವಂತೆ. ಯಾಕಂದ್ರೆ ವಿನ್ನಿಂಗ್ ಪ್ರೈಸ್ ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದಕ್ಕೆ ಆದಂತಹ ಒಂದಿಷ್ಟು ಕಾನೂನಾತ್ಮಕ ತೊಡಕುಗಳಿದೆ. ಅದೆಲ್ಲ ಮುಗಿದ ನಂತರವೇ ಸಿಗೋದು. ಹೀಗಾಗಿ ಇನ್ನೊಂದಿಷ್ಟು ದಿನದಲ್ಲಿ ಲಕ್ಷ ಹಣ ಕೈ ಸೇರಲಿದೆ. ಅಷ್ಟೇ ಅಲ್ಲ, ಈ ಬಾರಿಯ ವಿನ್ನರ್ ಆಗಿರೋ ಗಿಲ್ಲಿಗೆ ಕಾರ್ ಸಹ ಗಿಫ್ಟ್ ಆಗಿ ಸಿಕ್ಕಿದೆ. ಈ ಕಾರು ಗಿಲ್ಲಿ ಕೈಗೆ ಸಿಗೋದು 6 ತಿಂಗಳ ನಂತರವೇ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.